ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ರೇಣುಕಾ ಮೀನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವತ್ತು ಮಟನ್ ಸಾಂಬಾರು ತುಂಬಾ ದಿನ ಆಗಿತ್ತು. ನಮ್ಮ ಯಜಮಾನ್ರು 1 kg ಮಟನ್ ತಂದಿದ್ರು. ಅದಕ್ಕೆ ಮಟನ್ ಸಾಂಬಾರು ಮಾಡೋಣ ಅಂತೇಳಿ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 1 kg ಆಗುವಷ್ಟು ಮಟನ್ ತಗೊಂಡಿದ್ದೀನಿ. ಅಚ್ಚಕಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ತುರಿದಿರೋ ಕೊಬ್ಬರಿ, ಟೊಮೊಟೊ ತಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕುಕ್ಕರ್ನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಪದೇ ಪದೇ ಯಾರು ಬೇರೆ ತಗೊಂಡು ಅಂತೇಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದರಲ್ಲೇ ಮಾಡ್ತಾ ಇರೋದು, ಯಾಕಂದರೆ ಬೇರೆದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ. ಮೊದಲೆಲ್ಲ ಬರೀ ಚಿಕನ್ ತಿಂತಾ ಇದ್ದೆ. ಇವಾಗ ನನ್ನ ಮಗಳು ಡೆಲಿವರಿ ಆದಾಗಿಂದ ಮಟನ್ ತಿಂತಾ ಇದ್ದೀನಿ. ಚಿಕನ್ ಈಟ್ ಅಂತೇಳಿ ಚಿಕನ್ ತರ್ತಾ ಇರಲಿಲ್ಲ. ಇವಾಗ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಟನ್ 1 kg ಆಗುವಷ್ಟು. ಮಟನ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಮಟನ್ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ, ಸೂಪರ್ ಆಗಿದೆ. ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂದರೆ ಸ್ವರ್ಗ ಫ್ರೆಂಡ್ಸ್, ಸ್ವರ್ಗ. ನೀವು ಮನೇಲಿ ಟ್ರೈ ಮಾಡಿ. ನೀವು ಯಾವ ಥರ ಮನೇಲಿ ಮಟನ್ ಸಾಂಬಾರು ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆ ಮಾಡ್ತಾ ಇರೋದು ಸಾಂಬಾರು. ಇವಾಗ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಅತ್ತೆಗೆ ಮಟನ್ ಅಂದರೆ ತುಂಬ ಇಷ್ಟ. ಚಿಕನ್ನು, ಮೀನು ಅಷ್ಟು ಇಷ್ಟಪಡಲ್ಲ. ಯಾಕಂದರೆ ಮೀನು ಅಷ್ಟು ತಿನ್ನಲ್ಲ ಫ್ರೆಂಡ್ಸ್. ನಮ್ಮ ಯಜಮಾನ್ರು ತಿನ್ನಲ್ಲ, ನಮ್ಮ ಅತ್ತೆನೂ ತಿನ್ನಲ್ಲ. ಯಾಕಂತ ಗೊತ್ತಿಲ್ಲ. ನನಗೆ ಮೀನು ಫ್ರೈ ಇಷ್ಟ, ಸಾಂಬಾರು ಇಷ್ಟ ಆಗಲ್ಲ. ನಾನಿಲ್ಲಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಇವಾಗ ಗರಂ ಮಸಾಲ 1 ಸ್ಪೂನ್ ಆಗುವಷ್ಟು. ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್. ಖಾರದ ಪುಡಿ, ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು. ಇವಾಗ ಎಲ್ಲ ಹಾಕ್ಕೊಂಡು ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಮಸಾಲ ಗಮ್ಮಂತ ಇದೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಟೈಮ್ ಬಂದುಬಿಟ್ಟು 4:30 ಆಗಿದೆ ಫ್ರೆಂಡ್ಸ್. ಮಾಡಿ ಸಾಂಬಾರು ಇಟ್ಬಿಟ್ರೆ ಸಾಯಂಕಾಲ ಮುದ್ದೆ ಮಾಡ್ಕೋಬೋದು ಅಂತೇಳಿ ಸಾಂಬಾರು ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಮಸಾಲ ರೆಡಿ ಆಯಿತು. ಇವಾಗ ಮಟನ್ಗೆ ಹಾಕ್ತಾ ಇದ್ದೀನಿ. ಮಟನ್ಗೆ ಹಾಕ್ಬಿಟ್ಟು ಒಂದು 4-5 ವಿಸಿಲ್ ಬಿಟ್ಬಿಡೋಣ ಅಂತೇಳಿ ಮಸಾಲೆನ ಹಾಕ್ಬಿಟ್ಟು ಕಲಸಿ ಇಟ್ಬಿಡೋಣ ಅಂತೇಳಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಕುಕ್ಕರ್ ಮುಚ್ಚಿದ್ರೆ ಒಂದು 5-6 ವಿಸಿಲ್ ಬಂದುಬಿಟ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗಲೇ ಗಮ್ಮಂತ ಇದೆ. ಮಟನ್ನು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಮೊದಲು ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರು ಮಾಡಿದರೆ 1 ತಟ್ಟೆ 1 ಲೋಟ ಹೊರಗಡೆ ಇಡ್ತಾ ಇದ್ದೆ ಸಪ್ರೇಟಾಗಿ. ಇವಾಗ ನನ್ನ ಮಗಳು ಡೆಲಿವರಿ ಆದಂಗಿಂದ ಮಟನ್ ತಿನ್ನಬೇಕು, ಚಿಕನ್ ತಿನ್ನಬೇಕು ಅನ್ನಿಸ್ತಾ ಇರೋದು. ನೋಡಿ, ಒಂದು 5 ನಿಮಿಷ ಕುದಿ ಬರೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಬಿಟ್ಟಿದ್ದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಒಂದು 4-5 ಜನ ಇದ್ದೀವಿ ಫ್ರೆಂಡ್ಸ್. ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದಾಳೆ. ಮತ್ತು ನೀರು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಟನ್ ಸಾಂಬಾರಿಗೆ. ಚಿಕನ್ ಸಾಂಬಾರಿಗೆ ನೀರು ಜಾಸ್ತಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊತ ಇರೋದು. ನೋಡಿ ಫ್ರೆಂಡ್ಸ್, ನೀರು ಹಾಕಿದ್ದಾಯಿತು, ಮಸಾಲೆ ಹಾಕಿದ್ದಾಯಿತು. ಇವಾಗ ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಮಟನ್ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು. ಮಟನ್ ಮಸಾಲ ಫ್ರೆಂಡ್ಸ್, ಚಿಕನ್ ಮಸಾಲ ಅನ್ಕೋಬೇಡಿ, ಅದಕ್ಕೆ ತೋರಿಸ್ತಾ ಇದ್ದಾಳೆ. ಮತ್ತೆ ಮಟನ್ ಮಸಾಲ, ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ ತುಂಬ ನೀರಾಗಿದೆ. ಸಾಂಬಾರು ಹೇಗಾಗುತ್ತೋ ಗೊತ್ತಿಲ್ಲ. ಮಸಾಲ ಮಾತ್ರ ಅಂದ್ಕೊಳೋ ಥರ ನಮ್ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾಳೆ. ನೋಡಿದರೆ ಸಾಕು ತಿನ್ಬೇಕು ಅನಿಸ್ತೈತೆ. ನಾನು ಫಸ್ಟು ಮಾಡಿದ ತಕ್ಷಣನೇ ತಿನ್ನಬೇಕು. ಸರಿ, ನೀವು ಯಾವ ಥರ ಮಟನ್ ಸಾಂಬಾರು ಮಾಡ್ತೀರಾ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕುಕ್ಕರ್
ಮುಚ್ತಾ ಇದ್ದಾರೆ. ಮತ್ತೆ ಒಂದು 8 ವಿಸಿಲ್ ಬಂದ್ರೂ ಬೇಯೋದಿಲ್ಲಂತೆ ಫ್ರೆಂಡ್ಸ್. ನೋಡೋಣ, ಒಂದು 8-10 ವಿಸಿಲ್ ಬಿಟ್ಟು ಆಮೇಲೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ತಿನ್ನೋದೆ ಬಾರಿಸೋದೆ. ಮಟನ್ ಸಾಂಬಾರ್ ರೆಡಿ ಆಗಿದೆ. ಇವಾಗ ಮುದ್ದೆ ಇಟ್ಕೊತಾ ಇದ್ದೀನಿ. ನಂತರ ಮಟನ್ ಸಾಂಬಾರು ನೋಡಿ, ಅಷ್ಟು ನೀರು ಹಾಕಿದ್ವಿ, ಈ ತರ ಗಟ್ಟಿ ಆಗಿದೆ ಫ್ರೆಂಡ್ಸ್. ಗಮ್ ಅಂತ ಇದೆ ಫ್ರೆಂಡ್ಸ್. ಮತ್ತೆ ಇಡ್ತಾ ಇದಾರೆ ನನಗೆ, ತಿನ್ನು ಫಸ್ಟ್ ನೀನೆ ಅಂತ, ಇಷ್ಟ ನಿನಗೆ ತಿನ್ನು ಅಂತ. ಸರಿ ಅಂದ್ಬಿಟ್ಟು ನಾನು ತಿನ್ಬಿಡೋಣ ಅಂತೇಳಿ ಸಾಂಬಾರ್ ಹಾಕ್ಸ್ಕೊಳ್ತಾ ಇದ್ದೀನಿ. ಪೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದಾರೆ. ಗರಂ ಗರಂ ಆದ ಮಟನ್ ಸಾಂಬಾರ್ ಮುದ್ದೆ ರೆಡಿ. ಇವಾಗ ತಿನ್ನೋದಷ್ಟೇ ಬಾಕಿ. ಸೈಡಿಸ್ಗೆ ಸ್ವಲ್ಪ ನಿಂಬೆ ಹಣ್ಣು, ಈರುಳ್ಳಿ ಹಾಕೊಂಡು ಬಾರಿಸ್ತಾ ಇರೋದೇ ಫ್ರೆಂಡ್ಸ್. ನೀವ್ ಯಾವ ತರ ಮನೆಯಲ್ಲಿ ಮಟನ್ ಸಾಂಬಾರ್ ಮಾಡ್ತೀರಾ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಮಟನ್ ಸಾಂಬಾರ್ ಈ ತರ ಮಾಡಿದ್ದಾಯ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್. ರೇಣುಕಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್